ಆತ್ಮೀಯ ಸ್ಪರ್ಧಾ ಮಿತ್ರರೇ, ಸೊ ಇವತ್ತು ವೃತ್ತಗಳ ಅಧ್ಯಾಯದ ಮೇಲೆ ಸಮಸ್ಯೆಗಳನ್ನು ನೋಡೋಣ. ಏನಪ್ಪ ಅಂದರೆ ಪೇಪರ್ 1 ಮತ್ತು 2ರಲ್ಲಿ ಈ ಅಧ್ಯಾಯದ ಮೇಲೆ ಒಂದು ಪ್ರಶ್ನೆ ಬರ್ತಾ ಇದೆ. ಸೊ ಹೀಗಾಗಿ ನೋಡೋಣ. ಇದು 2023ರಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿರ್ಬೋದು. ನೋಡೋಣ. ವಿಕರ್ಣವನ್ನು ಹೊಂದಿರುವ ಲಂಬಕೋನ ತ್ರಿಭುಜ. ಈ 4 ತ್ರಿಭುಜಗಳಲ್ಲಿ ವಿಕರ್ಣವನ್ನು ಹೊಂದಿರುವಂಥ ಲಂಬಕೋನ ತ್ರಿಭುಜ. ಹಾಗಾದರೆ ಲಂಬಕೋನ ತ್ರಿಭುಜ ಅಂದರೆ ಅಲ್ಲಿ ಯಾವುದಾದ್ರೂ ಒಂದು ಕೋನ 90 ಡಿಗ್ರಿ ಆಗಿರಲೇಬೇಕು ರೀ. ರೈಟ್ ರೀ. ಇಲ್ಲಿ 3 ಕೋನಗಳದಾವ ವೃತ್ತದಲ್ಲಿ ಒಳಕೋನಗಳು. ಈ 3 ಒಳಕೋನಗಳ ಮೊತ್ತ 360 ಡಿಗ್ರಿ ಆಗಿರ್ತದ. ಸೊ ಹೀಗಾಗಿ ಎಷ್ಟಾಯ್ತು ರೀ? 360. ಸೊ ಎಲ್ಲವನ್ನು ಕೂಡಿಸಿದ್ದೇವೆ ಅಂದರೆ ಎಷ್ಟಾಗುತ್ತಾ? 8x ಆಗುತ್ತಾ? 360. 8 ಬಂದಲೆ 8 45. ಎಕ್ಸ್ ಈಕ್ವಲ್ ಟು ಎಷ್ಟಾಯ್ತು ರೀ? 45. ಲಂಬಕೋನ ನೋಡಿದಾಗ ಎಕ್ಸ್ ವ್ಯಾಲ್ಯೂ 45. ಇದು ಲಂಬಕೋನ ತ್ರಿಭುಜ ಆಗಲಿಲ್ಲ. 2x ಐತಿ. 2 × 45 ಅಂದರೆ 90. ಸೊ ಇದು 90 ಡಿಗ್ರಿ ಆಯಿತು ಅಂದರೆ ಯಾವ ಕೋನ ಯಾವ ತ್ರಿಭುಜ ಆಗ್ತದೆ ನೋಡ್ರಿ? AOC. ಯಾವ ತ್ರಿಭುಜ? AOC ಲಂಬಕೋನ ತ್ರಿಭುಜ ವಿಕರ್ಣವನ್ನು ಹೊಂದಿರುವಂಥದ್ದು. ಎಸ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕೊಟ್ಟಿರುವ ಚಿತ್ರದಲ್ಲಿ O ಕೇಂದ್ರ AB ವೃತ್ತದ ವ್ಯಾಸ ABC 30 ಡಿಗ್ರಿ ನೋಡ್ರಿ. ABC ಇದು ಎಷ್ಟೈತನ? 30 ಡಿಗ್ರಿ. ಮತ್ತು DOB ಎಷ್ಟಂತಂದ್ರೆ ಲಂಬಕೋನ ಅಂತಾನ. AC ಎಷ್ಟೈತ್ರಿ? 4 ಸೆಂಟಿಮೀಟರ್ ಐತಿ. AC 4 ಸೆಂಟಿಮೀಟರ್ ಐತಿ. ಹಾಗಾದರೆ ಅರ್ಥ ಮಾಡ್ಕೊಳ್ರಿ. ಅರ್ಧ ವೃತ್ತಖಂಡದಲ್ಲಿ ಉಂಟಾಗುವ ಕೋನಗಳು ಲಂಬಕೋನಗಳು. ಅರ್ಧ ವೃತ್ತಖಂಡದಲ್ಲಿ ಉಂಟಾಗುವ ಕೋನಗಳು ಲಂಬಕೋನಗಳು. ಹಾಗಾದರೆ ಇದು 4 ಇದ್ದರೆ ಇದು ಎಷ್ಟಿರ್ತದೆ? 4 ವೃತ್ತ. ಹಾಗಾದರೆ ಲಂಬಕೋನ ತ್ರಿಭುಜದಲ್ಲಿ AB ಮಾಡಿದಾಗ ABಯನ್ನು ನೋಡಿದಾಗ ಎಷ್ಟಾಗುತ್ತೆ? √16. ಸರಿ, ಹೇಗೆ ಏನಪ್ಪ ಅಂದ್ರೆ ನೋಡ್ರಿ, AB² = AC² + BC². 4² + 4², 16 + 16. ಸೊ AB = √32. ಸೊ AB ನಾ ಈ ರೀತಿ ಹೊಡಿತೀನಿ ರೀ. ಹೆಂಗೆ? 16 × 2. AB = 16ರ ವರ್ಗಮೂಲ 4√2. ಹಾಗಾದರೆ AB ಸಿಕ್ತು. AB ಸಿಕ್ತು. ಎಷ್ಟು ರೀ? 4√2. ನೋಡ್ರಿ, AB 4√2 ಆದರೆ OB ABಯ ಅರ್ಧದಷ್ಟು ಇರ್ತದೆ. ಹಾಗಾದರೆ 4√2 / 2. 2 ಒಂದಲೇ 2 2. OB = ಎಷ್ಟಾಯ್ತು ರೀ? 2√2. 2√2. ಹಾಗಾದರೆ ಇದು 2√2 ಆಗಿದೆ ಅಂದ್ರೆ ಇದು ಕೂಡ 2√2 ಆಗುತ್ತೆ. ಯಾಕಪ್ಪ ಅಂದರೆ ಒಂದೇ ವೃತ್ತದ ತ್ರಿಜ್ಯಗಳು ಸಮನಾಗಿರುತ್ತವೆ. ಹಾಗಾದರೆ BD ವ್ಯಾಲ್ಯೂ ಕಂಡುಹಿಡಿಬೇಕು. ನೋಡ್ರಿ, BD ವ್ಯಾಲ್ಯೂ ಏನಾಗಿರ್ತದೆ ಅಂದರೆ BD² = 2√2 ಅದರ ಘಾತ 2 ಪ್ಲಸ್ 2√2 ಅದರ ಘಾತ 2. 2ರ ಘಾತ 2 ಅಂದರೆ 4 × 2 ಪ್ಲಸ್ 2ರ ಘಾತ 2 ಅಂದರೆ 4 × 2. 4 2 8 ಪ್ಲಸ್ 4 2 8 = ಎಷ್ಟಾಯಿತು? 16. ಸೊ BD² = 16. ಸೊ BD = ಎಷ್ಟಾಗುತ್ತೆ? 4 ಸೆಂಟಿಮೀಟರ್. ಹಾಗಾದರೆ ಎಷ್ಟಾಯ್ತು ರೀ? ಇದು 4 ಸೆಂಟಿಮೀಟರ್. ನೆಕ್ಸ್ಟ್ ನೋಡೋಣ. ACB 30 ಡಿಗ್ರಿ ಇದೆ. ACB 30 ಡಿಗ್ರಿ. ಹಾಗಾದರೆ ಕೇಳಾಕತ್ತಂದ್ರೆ AOB ಈ ಕೋನ ಕೇಳಾಕತ್ತಾನೆ. ಇಷ್ಟ ನೋಡ್ರಿ. ಏನು? ಕೇಂದ್ರ ಕೋನ = 2 × ಪರಿಧಿ ಕೋನ. ಹಾಗಾದರೆ ಇಲ್ಲಿ ಕೇಂದ್ರ ಕೋನ ಕೇಳೋಣ. ಯಾವುದು? AOB. ಕೊಟ್ಟಿದ್ದು ಪರಿಧಿ ಕೋನ ಕೊಟ್ಟಾನ. 2 × 30 ಡಿಗ್ರಿ = 2 3 2 0 0 2 3 6. ಸೊ ಹಾಗಾದರೆ AOB = ಎಷ್ಟು ಡಿಗ್ರಿ ಅಂದಂಗೆ ಐತ್ರಿ? 60 ಡಿಗ್ರಿ. ಇದ್ರ ಮೇಲೆ ಒಂದು ಪ್ರಶ್ನೆ ಬರ್ತಿರ್ತದ್ರೆ ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಕೇಂದ್ರ ಕೋನ ಮತ್ತು ಪರಿಧಿ ಕೋನಗಳು 2ರಷ್ಟು ಇರ್ತದ. ಇನ್ನು ಅದೇ ರೀತಿಯಾಗಿ OAB 40 ಡಿಗ್ರಿ ಕೊಟ್ಟಾನ. ಅವ ಕೇಳಿದಾನೆ ACB ಈ ಅಳತೆ ಕೇಳಿದಾನೆ ರೀ.
ಹಾಗಾದ್ರೆ ಎ ಒ ಮತ್ತು ಒ ಬಿ ಸಮ ಆಗಿರ್ತಾವೆ. ಎ ಒ ಮತ್ತು ಒ ಬಿ ಏನಾಗಿರ್ತಾವೆ? ಸಮ ಆಗಿರ್ತಾವೆ. ಯಾಕಪ್ಪ ಅಂದರೆ ಒಂದೇ ವೃತ್ತದ ತ್ರಿಜ್ಯಗಳು. ಹಾಗಾದರೆ ಕೋನ್ ಎ ಮತ್ತು ಕೋನ್ ಬಿ ಕೂಡ ಸಮ ಆಕಾವ. ಎಷ್ಟು ಡಿಗ್ರಿ ಐತ್ರಿ? 40 ಡಿಗ್ರಿ. ಇನ್ನು ತ್ರಿಭುಜದಲ್ಲಿ ಎರಡು ಕೋನಗಳು ಸಮ ಆದರೆ ಕೋನ ಎ ಒ ಬಿ ವ್ಯಾಲ್ಯೂ 180 ಡಿಗ್ರಿ ಒಳಗೆ ಎರಡು ಕೋನಗಳ ಮೊತ್ತ 80 ಆಗುತ್ತೆ. ಹಾಗಾದ್ರೆ ಎಷ್ಟಾಯ್ತು ರೀ? 100 ಡಿಗ್ರಿ ಆಯಿತು. ಕೇಂದ್ರ ಕೋನ 100 ಡಿಗ್ರಿ ಆಗೈತಿ. ಹಾಗಾದರೆ ಕೇಂದ್ರ ಕೋನ ಈಕ್ವಲ್ ಟು 2 ಇಂಟು ಪರಿಧಿ ಕೋನ. ಕೇಂದ್ರ ಕೋನ 100 ಆಗಿದೆ. 2 ಗುಣಾಕಾರ ಇದ್ದ ಕಡೆ ಬಂದರೆ ಭಾಗಾಕಾರ ಆಗುತ್ತಾ. ಪರಿಧಿ ಕೋನ ಯಾವುದು? ಎ ಸಿ ಬಿ. 2 1 2 50. ಸೊ ಕೋನ್ ಎ ಸಿ ಬಿ ಈಕ್ವಲ್ ಟು ಎಷ್ಟು ಡಿಗ್ರಿ ರೀ? 50 ಡಿಗ್ರಿ. ಎಷ್ಟು ವೃತ್ತ ಕೊಟ್ಟಿದ್ದಾನೆ ನೋಡ್ರಿ. ಬಿ ಎ ಸಿ 60 ನೋಡ್ರಿ. ಬಿ ಎ ಸಿ ಎಷ್ಟು ಡಿಗ್ರಿ ಐತಿ? 60 ಡಿಗ್ರಿ ಐತಿ. ಡಿ ಬಿ ಸಿ 50 ಡಿಗ್ರಿ. ಡಿ ಬಿ ಸಿ 50 ಡಿಗ್ರಿ. ಹಾಗಾದ್ರೆ ಏನು ಕೇಳ್ತಾನವ? ಬಿ ಡಿ ಸಿ ಇದ ಕೋನ ಕೇಳ್ತಿದ್ದಾನೆ. ಹಾಗಾದ್ರೆ ಇಷ್ಟ ನೋಡ್ರಿ. ಏನಪ್ಪ ಅಂದ್ರೆ ಕೋನ್ ಬಿ ಎ ಸಿ ಸಮ ಈಕ್ವಲ್ ಟು ಕೋನ್ ಬಿ ಡಿ ಸಿ 60 ಡಿಗ್ರಿ. ಯಾಕಪ್ಪ ಅಂದರೆ ಒಂದೇ ವೃತ್ತಖಂಡದಲ್ಲಿನ ಕೋನಗಳು ಸಮನಾಗಿರ್ತವೆ. ಒಂದೇ ವೃತ್ತಖಂಡದಲ್ಲಿನ ಕೋನಗಳು ಸಮನಾಗಿರುತ್ತವೆ. ಇಲ್ಲೈತ್ರಿ ಕೇಂದ್ರ ಬಿಂದು. ಸೊ ಇದು ಅಧಿಕ ವೃತ್ತಖಂಡ. ಹೀಗಾಗಿ ಅಧಿಕ ವೃತ್ತಖಂಡದಲ್ಲಿ ಲಘುಕೋನಗಳು ಉಂಟಾಗ್ತಾ ಇದ್ದಾವ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಇಲ್ಲಿ ಕೊಟ್ಟಿದ್ದಾನೆ. ಏನಪ್ಪ ಅಂದರೆ ಎ ಒ ಬಿ ಸಿ ಒಂದು ಚತುರ್ಭುಜ ಐತಿ. ಚಕ್ರೀಯ ಚತುರ್ಭುಜ ಅಲ್ಲ, ಬರೀ ಚತುರ್ಭುಜ. ಇಲ್ಲಿ ಕೊಟ್ಟಿದ್ದಾನೆ ಎ ಒ ಬಿ ಈಕ್ವಲ್ ಟು 140 ಡಿಗ್ರಿ ಆದರೆ ಎ ಸಿ ಬಿ ಅಳತೆ ಎಷ್ಟು? ನೋಡ್ರಿ, ವೃತ್ತದಲ್ಲಿ 360 ಡಿಗ್ರಿ ಇರ್ತಾ ಇದೆ. ಹಾಗಾದರೆ ಎ ಒ ಬಿ ಒಂದು 140 ಆದರೆ ಇನ್ನೊಂದು ಈಕ್ವಲ್ ಟು 360ರಲ್ಲಿ 140 ಕಳೆಯೋಣ. ಹಾಗಾದರೆ ಎ ಒ ಬಿ ಈಕ್ವಲ್ ಟು ಎಷ್ಟಾಗುತ್ತೆ? 220 ಆಗುತ್ತೆ. ಹಾಗಾದರೆ ಕೇಂದ್ರ ಕೋನ ಈಕ್ವಲ್ ಟು ಕೇಂದ್ರ ಕೋನ ಈಕ್ವಲ್ ಟು 2 ಇಂಟು ಪರಿಧಿ ಕೋನ. ಕೇಂದ್ರ ಕೋನ ಅಂದರೆ ಇದು 220 ಡಿಗ್ರಿ ಐತ್ರಿ. ಇದು ಪರಿಧಿ ಕೋನ ಆಗುತ್ತಾ. ಹಾಗಾದರೆ 220 ಭಾಗಲೆ 2 ಈಕ್ವಲ್ ಟು ಯಾವ ಕೋನ? ಪರಿಧಿ ಕೋನ. 2 1 210. ಹಾಗಾದರೆ ಎಷ್ಟು ಡಿಗ್ರಿ ರೀ? 110 ಡಿಗ್ರಿ. ಯಾವ ಕೋನ? ಪರಿಧಿ ಕೋನ ಅಂದರೆ ಎ ಸಿ ಬಿ 110 ಡಿಗ್ರಿ. ಅದೇ ರೀತಿಯಾಗಿ ಚಿತ್ರ ನೋಡ್ಕೊಳ್ರಿ. ಕೇಂದ್ರ ಇಲ್ಲಿದೆ. ಹಾಗಾದರೆ ಯಾವ ಕೋನ ಕೊಟ್ಟಾನ? ಎ ಒ ಬಿ ಕೋನ ಕೊಟ್ಟಿದ್ದಾನೆ. ಯಾವ ಕೋನ ಕೇಳ್ತಾನೆ? ಎ ಸಿ ಬಿ ಈ ಕೋನ ಕೇಳ್ತಾನೆ. ಸೊ ನಾನು ಆಗಲೇ ಹೇಳಿದ್ದೆ ಏನಪ್ಪ ಅಂದರೆ ಇದು ಕೇಂದ್ರ ಕೋನ ಅಂತ ತಗೋಬೇಡ್ರಿ. ಯಾಕಪ್ಪ ಅಂದರೆ ಕೇಂದ್ರ ಕೋನ ಒಂದೇ ಭಾಗದಲ್ಲಿರ್ತಾವೆ. ಇದು ಕೆಳಮುಖವಾಗಿದ್ದರೆ ಇದು ಕೆಳಮುಖ, ಇದಕ್ಕೆ ಇದು ಸಂಬಂಧ ಐತಿ. ಹಾಗಾದರೆ ಇದು ಈ ಕಡೆ ಐತೆ ಅಂದರೆ ಇದಕ್ಕೆ ಸಂಬಂಧ. ಸೊ ಅದೇ ರೀತಿಯಾಗಿ ಕೋನ್ ಎ ಒ ಬಿ ಇನ್ನೊಂದು ಕೋನವನ್ನು ನೋಡಬೇಕು. 360 ಡಿಗ್ರಿ ಒಳಗೆ 130 ಡಿಗ್ರಿ ಕಳೆಯೋಣ. ಹಾಗಾದರೆ 230 ಡಿಗ್ರಿ ಉಳಿತಾ ಇದೆ. 230. ಎಸ್. ಹಾಗಾದರೆ ಕೇಂದ್ರ ಕೋನ ಈಕ್ವಲ್ ಟು 2 ಇಂಟು ಪರಿಧಿ ಕೋನ. ಹಾಗಾದರೆ ಕೇಂದ್ರ ಕೋನ ಎಷ್ಟೈತಿ? 230 ಇದೆ. ಭಾಗಲೆ 2 ಪರಿಧಿ ಕೋನ ಯಾವುದು ಅಂದರೆ ಎ ಸಿ ಬಿ. 2 1 2 1 2 1 2 5 10. ಸೊ ಕೋನ್ ಎ ಸಿ ಬಿ ಈಕ್ವಲ್ ಟು 115 ಡಿಗ್ರಿ. ಹಂಗೆ ಚಿತ್ರವನ್ನು ಗಮನಿಸ್ರಿ. ಎ ಬಿ ಸಿ ಡಿ ವೃತ್ತದ ಪರಿಧಿಯ ಮೇಲೆ 4 ಬಿಂದುಗಳನ್ನು ಹೊಂದಿದೆ. ಹಾಗಾದರೆ ಇದಕ್ಕೆ ನಾವು ಏನು ಕರಿತೀವಪ್ಪ ಅಂದ್ರೆ
ಚಕ್ರೀಯ ಚತುರ್ಭುಜ ಅಂತ ಕರಿತೀವಿ. ಚಕ್ರೀಯ ಚತುರ್ಭುಜ ನೋಡ್ರಿ, ಏನ ವೃತ್ತದ ಪರಿಧಿ ಮೇಲೆ ಚತುರ್ಭುಜದ 4 ಶೃಂಗ ಬಿಂದುಗಳು ಬಂದಿದ್ರೆ ಚಕ್ರೀಯ ಚತುರ್ಭುಜ ಅಂತ ಕರಿತಾ ಇದ್ದಾವೆ. ಇನ್ನು ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮ. ಕೋನ ಬಿ ಮತ್ತು ಕೋನ ಡಿ ಈಕ್ವಲ್ ಟು 180 ಡಿಗ್ರಿಗೆ ಸಮ. ಇನ್ನು ಕೋನ ಡಿ ಎದಕ್ಕೆ ಸಮ ಆಗಿರ್ತದಂದ್ರೆ ಬಾಹ್ಯ ಕೋನ ಯಾವುದು ಸಿ ಬಿ ಇ ಕೋನಕ್ಕೆ ಸಮನಾಗಿರ್ತದೆ ಬಾಹ್ಯ ಕೋನ. ಸೊ ಇನ್ನೊಂದು ಅಭಿಮುಖ ಕೋನದ ಅದಿರ್ತದಲ್ರಿ, ಈ ಕೋನಕ್ಕೆ ಸಮನಾಗಿರ್ತದೆ. ಇದು 100 ಆಯ್ತಪ್ಪ ಅಂದ್ರೆ ಇದು ಎಷ್ಟಾಗಿರುತ್ತೆ? 100 ಡಿಗ್ರಿ ಆಗಿರುತ್ತೆ. ಇನ್ನು ಅದೇ ರೀತಿಯಾಗಿ ನೋಡ್ರಿ, ಕೋನ ಸಿ ಡಿ ಎಫ್ ಪ್ಲಸ್ ಕೋನ ಸಿ ಡಿ ಎ ಈಕ್ವಲ್ ಟು 180 ಡಿಗ್ರಿ. ಯಾಕಪ್ಪ ಅಂದರೆ ಸರಳ ಯುಗ್ಮ ತಗೋಬೋದು. ಹಾಗಾದರೆ ಸಿ ಡಿ ಎಫ್ ಅಂದರೆ ಎಕ್ಸ್ ಐತಿ, ಸಿ ಡಿ ಎ ಅಂದರೆ ಎಷ್ಟೈತ್ರಿ? 100 ಡಿಗ್ರಿ ಐತಿ. ಸಿ ಡಿ ಎ ಈಕ್ವಲ್ ಟು 180 ಡಿಗ್ರಿ. ಎಕ್ಸ್ ಈಕ್ವಲ್ ಟು 180 ಮೈನಸ್ 100 ಡಿಗ್ರಿ. ಸೊ ಎಕ್ಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಆಯ್ತು ರೀ? 80 ಡಿಗ್ರಿ ಆಯಿತು. ಇದರ ವ್ಯಾಲ್ಯೂ ಎಷ್ಟು? 80 ಡಿಗ್ರಿ. ನೆಕ್ಸ್ಟ್ 9ನೇ ಪ್ರಶ್ನೆ. ಚಿತ್ರದಲ್ಲಿ ಎ ಒ ಸಿ ಅನ್ನು ಕೊಟ್ಟಿದ್ದಾನ, ಸಿ ಬಿ ಡಿ ಕೋನವನ್ನು ಕೇಳ್ತಾ ಇದ್ದಾನ. ಹಾಗಾದ್ರೆ ಹೆಂಗ? ಇಲ್ಲಿ ನಾವೇನು ಮಾಡ್ಕೋಬೇಕು ಅಂದರೆ 2 ಪರಿಧಿ ಕೋನಗಳನ್ನು ಇರ್ತಾವೆ, ಕೇಂದ್ರ ಕೋನಗಳು. ಇದೊಂದು ಕೇಂದ್ರ ಕೋನ ಆದರೆ ಇದೊಂದು ಕೇಂದ್ರ ಕೋನ ಇರ್ತಾ ಇದೆ. ಹಾಗಾದರೆ ಎ ಒ ಸಿ ಇನ್ನೊಂದು ಕೋನವನ್ನು ನೋಡಿದಾಗ 360ರಲ್ಲಿ 100 ತೆಗಿಯೋಣ, ಎಷ್ಟು ಉಳಿತದಪ್ಪ ಅಂದರೆ 260 ಡಿಗ್ರಿ ಉಳಿತಾ ಇದೆ. ಹಾಗಾದರೆ ಕೇಂದ್ರ ಕೋನ ಈಕ್ವಲ್ ಟು 2 ಇಂಟು ಪರಿಧಿ ಕೋನ, 2 ಇಂಟು ಪರಿಧಿ ಕೋನ. ಹಾಗಾದರೆ ಕೇಂದ್ರ ಕೋನ 260 ಇದೆ, ಭಾಗಲೇ 2 ಈಕ್ವಲ್ ಟು ಪರಿಧಿ ಕೋನ ಯಾವುದ್ರಿ? ಎ ಬಿ ಸಿ. 2 1 230. ಹಾಗಾದರೆ ಕೋನ್ ಎ ಬಿ ಸಿ ಈಕ್ವಲ್ ಟು ಎಷ್ಟಾಯಿತು? 130 ಡಿಗ್ರಿ ಆಯಿತು. 130 ಡಿಗ್ರಿ ಆಯಿತು. ಹಾಗಾದರೆ ಕೋನ್ ಎ ಬಿ ಸಿ ಪ್ಲಸ್ ಕೋನ್ ಸಿ ಬಿ ಡಿ ಈಕ್ವಲ್ ಟು 180 ಡಿಗ್ರಿ. ಯಾಕಪ್ಪ ಅಂದರೆ ಸರಳ ಯುಗ್ಮ. ಹಾಗಾದರೆ ಎ ಬಿ ಸಿ ಎಷ್ಟೈತಿ? 130 ಇದೆ, ಪ್ಲಸ್ ಕೋನ್ ಸಿ ಬಿ ಡಿ ಈಕ್ವಲ್ ಟು 180 ಡಿಗ್ರಿ. ಕೋನ್ ಸಿ ಬಿ ಡಿ ಈಕ್ವಲ್ ಟು 180 ಮೈನಸ್ 130 ಈಕ್ವಲ್ ಟು ಎಷ್ಟು ಡಿಗ್ರಿ ರೀ? 50 ಡಿಗ್ರಿ. ಇದ್ರ ವ್ಯಾಲ್ಯೂ ಎಷ್ಟು ಆಯ್ತು ರೀ? 50 ಡಿಗ್ರಿ. ನೆಕ್ಸ್ಟ್ ಚಿತ್ರ ಕೊಟ್ಟಿದ್ದಾನೆ, ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ. ಈ ಕೋನ 35 ಅಂದಿದ್ದಾನೆ. ಯಾವ ಕೋನ ಕೇಳ್ಯಾನ? ಬಿ ಎ ಡಿ ಕೋನ. ಈ ಕೋನ ಕೇಳಿದಾನ. ನೋಡ್ರಿ, ಒಂದು ತ್ರಿಭುಜ ತಗೊಳ್ಳೋಣ. ಯಾವ ತ್ರಿಭುಜ ತಗೋತೀನಿ ಅಂದರೆ ಬಿ ಸಿ ಡಿ ತ್ರಿಭುಜ. ಬಿ ಸಿ ಡಿ ತ್ರಿಭುಜದಲ್ಲಿ 2 ಬಾಹುಗಳು ಸಮ ತಿಳಿದಾನೆ. ಯಾವ್ಯಾವ? ಬಿ ಸಿ ಮತ್ತು ಡಿ ಸಿ. ಹಾಗಾದರೆ ಕೋನ ಬಿ ಮತ್ತು ಕೋನ ಡಿ ಏನಾದು ಸಮ. ಅದು ಎಷ್ಟು ಡಿಗ್ರಿ ರೀ? 35 ಡಿಗ್ರಿ. ಸೊ ಕೋನ ಸಿ ಈಕ್ವಲ್ ಟು 180 ಡಿಗ್ರಿ. 2 ಕೋನಗಳ ಮೊತ್ತ 35 ಎಷ್ಟಾಯಿತು? 70 ಆಯಿತು. ಹಾಗಾದರೆ ಎಷ್ಟು ಡಿಗ್ರಿ ಆಯ್ತು ರೀ? 110 ಡಿಗ್ರಿ ಆಯಿತು. ಇನ್ನು ಎ ಬಿ ಸಿ ಡಿ ಚಕ್ರೀಯ ಚತುರ್ಭುಜ. ಯಾಕಂದ್ರೆ ವೃತ್ತದ ಮೇಲೆ 4 ಬಿಂದುಗಳದಾವ. ಹೀಗಾಗಿ ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತೆ. ಕೋನ ಎ ಅಂದರೆ ಎಕ್ಸ್ ಐತಿ ಈಕ್ವಲ್ ಟು 180. ಕೋನ ಸಿ ಪ್ಲಸ್ 110 ಕಡಿದ್ರೆ ಮೈನಸ್ 110 ಆಗುತ್ತೆ. ಸೊ ಎಕ್ಸ್ ಈಕ್ವಲ್ ಟು ಎಷ್ಟು ಡಿಗ್ರಿ ಐತ್ರಿ? 70 ಡಿಗ್ರಿ. ಹಾಗಾದರೆ ಕೋನ ಬಿ ಎ ಸಿ ಈಕ್ವಲ್ ಟು ಎಷ್ಟು ಡಿಗ್ರಿ ಆಗುತ್ತಾ? 70 ಡಿಗ್ರಿ. ನೋಡ್ರಿ ಚಿತ್ರದಲ್ಲಿ
ಎ ಬಿ ಮತ್ತು ಸಿ ಡಿ ಸಮಾಂತರ, ಕೋನ್ ಬಿ ಎ ಡಿ 30 ಡಿಗ್ರಿ ಆದರೆ ಕೋನ್ ಸಿ ಎ ಡಿ ಅಳತೆ ಕೇಳ್ತಿದ್ದಾನ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಎ ಒ ಬಿ ಒಂದು ವ್ಯಾಸ ಅಂದ್ರೆ ಎ ಬಿ ಏನೈತ್ರಿ ವ್ಯಾಸ ಐತಿ. ಅಂದ್ರೆ ಇದು ಯಾವ ವೃತ್ತಖಂಡ ಅಂದ್ರೆ ಅರ್ಧ ವೃತ್ತಖಂಡ. ಹಾಗಾದರೆ ಅರ್ಧ ವೃತ್ತಖಂಡದಲ್ಲಿ ಇಲ್ಲಿ ಮತ್ತು ಇಲ್ಲಿ ಉಂಟಾಗುವ ಕೋನಗಳು 90 ಡಿಗ್ರಿಗೆ ಸಮನಾಗಿರ್ತಾ ಇದೆ. 90 ಡಿಗ್ರಿಗೆ ಸಮ. ಅರ್ಧ ವೃತ್ತಖಂಡದಲ್ಲಿನ ಕೋನಗಳು 90 ಡಿಗ್ರಿ ಆಗಿರ್ತಾವ. ಅದೇ ರೀತಿಯಾಗಿ ಎ ಬಿ ಸಮಾಂತರ ಸಿ ಡಿ. ಹಾಗಾದರೆ ಇವೆರಡು ಸಮಾಂತರ ಅದಾವಂದ್ರೆ ಈ ಕೋನ ಎಷ್ಟು ಡಿಗ್ರಿ ಆಗುತ್ತೆ? 30 ಡಿಗ್ರಿ ಆಗುತ್ತೆ. ಯಾಕಪ್ಪ ಅಂದರೆ ಪರ್ಯಾಯ ಕೋನಗಳು. ಹಾಗಾದರೆ ಎ ಸಿ ಡಿ ತ್ರಿಭುಜವನ್ನು ತಗೊಂಡಾಗ ಅದರಲ್ಲಿ ಕೋನ ನೋಡ್ರಿ ಯಾವುದು ಸಿ ಎ ಡಿ ವ್ಯಾಲ್ಯೂ ಉಳಿಬೇಕು. ಯಾವ ತ್ರಿಭುಜ? ಈ ತ್ರಿಭುಜ ತಗೊಂಡಾಗ 180 ತ್ರಿಭುಜದ ಒಳಕೋನ, ಇನ್ನು ಒಂದು 90, ಇನ್ನೊಂದು 30. 180ರಲ್ಲಿ 120 ಕಳೆನ ಎಷ್ಟು ಡಿಗ್ರಿ ಉಳಿಯುತ್ತೆ? 60 ಡಿಗ್ರಿ. ಹಾಗಾದ್ರೆ ಇದು ಎಷ್ಟು ಡಿಗ್ರಿ ಅಂದಂಗೆ ಆಯ್ತು ರೀ? 60 ಡಿಗ್ರಿ. ನೆಕ್ಸ್ಟ್, ಒಂದು ವೃತ್ತದಲ್ಲಿ ಒಂದು ಚಕ್ರೀಯ ಚತುರ್ಭುಜ ಇದೆ. ಅದು ಹೆಂಗೈತೆ ಅಂದರೆ ಎ ಬಿ ಸಮಾಂತರ ಡಿ ಸಿ ಅಂದರೆ ಟ್ರಾಪಿಜಿಯಂ ಅಂತ ಕರೀಬೋದು. ಕೋನ ಬಿ ಎ ಡಿ 100 ಡಿಗ್ರಿ ಆದರೆ ಎ ಬಿ ಸಿ ಇದ್ರ ವ್ಯಾಲ್ಯೂ ಕೇಳ್ತಿದ್ದಾನೆ. ಇದು ಎಷ್ಟು ಡಿಗ್ರಿಗೆ ಸಮಾನಾಗಿರ್ತಾ ಇದೆ ಅದಕ್ಕೆ ನೋಡ್ರಿ. ಎ ಬಿ ಮತ್ತು ಡಿ ಸಿ ಸಮಾಂತರ ಅದಾವ್ರಿ. ಇವೆರಡು ಸಮಾಂತರ ಅದಾವೆ. ಕರೆಕ್ಟಾ? ಹಾಗಾದರೆ ಒಂದೇ ಪಾರ್ಶ್ವದಲ್ಲಿ ಉಂಟಾಗುವ ಕೋನಗಳ ಮೊತ್ತ ಎಷ್ಟು ಡಿಗ್ರಿಗೆ ಸಮನಾಗಿರ್ತದಪ್ಪ ಅಂದ್ರೆ 180 ಡಿಗ್ರಿಗೆ ಸಮನಾಗಿರ್ತಾ ಇದೆ. ಒಂದೇ ಪಾರ್ಶ್ವದಲ್ಲಿ ಉಂಟಾಗುವ ಕೋನಗಳ ಮೊತ್ತ ಎಷ್ಟು ಡಿಗ್ರಿಗೆ ಸಮ ಇರ್ತದೆ? 180 ಡಿಗ್ರಿ. ಹಾಗಾದರೆ ಕೋನ ಎ ಮತ್ತು ಕೋನ ಸಿ ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ 180. ಕೋನ ಸಿ = 180 ಮೈನಸ್ ಕೋನ ಎ 100 ಡಿಗ್ರಿ. ಹಾಗಾದರೆ ಕೋನ ಸಿ ವ್ಯಾಲ್ಯೂ 80 ಡಿಗ್ರಿ ಆಯಿತು. ಇನ್ನು ಇವೆರಡು ಇದು ಸಮಾಂತರ ಅದಾವ್ರಿ. ಸಮಾಂತರ ಅದಾವಂದ್ರೆ ಕೋನ ಬಿ ಮತ್ತು ಕೋನ ಸಿ ಇವೆರಡೂ ಕೋನಗಳ ಮೊತ್ತ 180 ಡಿಗ್ರಿಗೆ ಸಾಗಿರ್ತಾವ. ಹಾಗಾದರೆ ಕೋನ ಬಿ = 180 ಮೈನಸ್ ಕೋನ ಸಿ ವ್ಯಾಲ್ಯೂ 80 ಡಿಗ್ರಿ = 100 ಡಿಗ್ರಿ. ಹಾಗಾದರೆ ಕೋನ ಬಿ ಅಂದರೆ ಎ ಬಿ ಸಿ ಅಥವಾ ಸಿ ಬಿ ಎ ಎರಡು ಆಗುತ್ತೆ. ಎಷ್ಟು ಡಿಗ್ರಿ ರೀ? 100 ಡಿಗ್ರಿ. ಹಾಗಾದರೆ ನಾನು ಇದನ್ನು ಏನು ಕರಿತೀನಿ ಅಂದರೆ ಸಮದ್ವಿಬಾಹು ಟ್ರಾಪಿಜಿಯಂ ಅಂತಲೂ ಕರಿಬೋದು. ಯಾಕಪ್ಪ ಅಂದ್ರೆ ಸಮದ್ವಿಬಾಹು